ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕು ಹಾಗೂ ಮೈನಹಳ್ಳಿ ಗ್ರಾಮ ಪಂಚಾಯತಿಲಿದ್ದೇವೆ. ನಮ್ಮ ಜೊತೆ ಇವತ್ತು ಶ್ರೀ ಉದಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು. ಹಾಗೂ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ತುಂಬು ಹೃದಯದ ಅಂತರಾಳದ ಹಾರ್ದಿಕ ಶುಭಾಶಯನ್ನು ಕೋರುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಊರಿನ ಗುರು ಹಿರಿಯರು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ನಡೆಸಿಕೊಡ್ಬೇಕು ಅಂತ ನಾನು ಕೇಳ್ಕೊತೇನೆ. ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಂತ ಈ ಊರಿನ ಗುರುವರಿಗೆ ಇನ್ನೊಮ್ಮೆ ನಮ್ಮ ಗ್ರಾಮೀಣ ಟಿವಿಯಿಂದ ತುಂಬ ಹೃದಯದ ಅಂತರಾಳದ ಹಾರ್ದಿಕಗಳು. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಉದಯ್ ಕುಮಾರ್ ನಾಯ್ಕ್. ಉದಯ್ ಕುಮಾರ್ ನಾಯ್ಕ್. ಸರ್ ತಾವು ಯಾವ ಗ್ರಾಮ ಪಂಚಾಯತ್ ತಾವು ಆಯ್ಕೆ ಆಗಿದ್ರೆ? ಮೈನಹಳ್ಳಿ ಗ್ರಾಮ ಪಂಚಾಯತ್. ಮೈನಹಳ್ಳಿ ಗ್ರಾಮ ಪಂಚಾಯತ್ ತಾವು ಆಯ್ಕೆ ಆಗಿದ್ರೆ. ಸರ್ ತಾವು ಎಷ್ಟು ವಾರ್ಡಿಂದ ಆಯ್ಕೆ ಆಗಿದ್ರೆ? ಮೈನಹಳ್ಳಿ ಭಾಗ 2ರಿಂದ. ಮೈನಹಳ್ಳಿ ಭಾಗ ಹಾಗೂ 2ನೇ ವಾರ್ಡಿಂದ ತಾವು ಆಯ್ಕೆ ಆಗಿದ್ರೆ. ನಿಮ್ಮ ಗ್ರಾಮ ಪಂಚಾಯತ್ ಒಟ್ಟು ಮತಗಳು ಎಷ್ಟು ಸರ್? ಟೋಟಲ್ ವಾರ್ಡ್. ನಮಸ್ತೆ. ತಾವು ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ರೆ? ಮೈನಹಳ್ಳಿ ಗ್ರಾಮ ಪಂಚಾಯತ್ ತಾವು ಆಯ್ಕೆ ಆಗಿದ್ರೆ. ಎಷ್ಟನೇ ವಾರ್ಡಿಂದ ತಾವು ಆಯ್ಕೆ ಆಗಿದ್ರೆ? 2ನೇ ಭಾಗ 2. ಭಾಗ 2 ತಾವು ಆಯ್ಕೆ ಆಗಿದ್ರೆ. ಗ್ರಾಮ ಪಂಚಾಯತ್ ಒಟ್ಟು ಮತಗಳು ಎಷ್ಟು? 2400. 2400. ಅದರಲ್ಲಿ ತಮಗೆ ಬಿದ್ದ ಮತಗಳು ಎಷ್ಟು? 416. 416. ಎಷ್ಟು ಮತಗಳ ಅಂತರದಿಂದ ತಾವು ಗೆಜ್ಜೆ ಗಳಿಸಿದ್ರೆ? 211. ಸರ್ ತಾವು ರಾಜಕೀಯ ಬರೋದನ್ನ ಮೊದಲು ತಾವೇನು ಮಾಡ್ತಿದ್ರು? ರೈತಾಪಿಯಿಂದ ರಾಜಕೀಯ ಬರಲು ಕಾರಣ? ಗ್ರಾಮೀಣ ಪ್ರದೇಶವನ್ನು ಸುಧಾರಣೆ ಮಾಡೋ ಸಲುವಾಗಿ ಬಂದಿದೆ. ಗ್ರಾಮೀಣ ಪ್ರದೇಶವನ್ನು ಸುಧಾರಣೆ ಮಾಡೋದು. ಸರ್ ತಾವು ರಾಜಕೀಯ ಬರೋದನ್ನ ಮೊದಲು ಗುರುಗಳಿಂದ ಸ್ಫೂರ್ತಿ ಅನ್ನು ಕೊಟ್ಟರೆ ಯಾರು ಇದ್ದಾರೆ? ಗುರುಗಳು ನಮ್ಮ ಸ್ನೇಹಿತರು, ಹಿರಿಯರು, ಇವರೇ ಮಾರ್ಗದರ್ಶಕರು. ಸ್ನೇಹಿತರು ಹಾಗೂ ಪ್ರತಿಯೊಬ್ಬ ವಾರ್ಡಿನ ಜನತೆ, ಊರಿನ ಗ್ರಾಮದ ಹಿರಿಯರು ಇಷ್ಟಪಡ್ತಾರೆ. ಹೌದು. ಮತ್ತೆ ನಿಮ್ಮ ಊರಲ್ಲಿ ರಾಜಕೀಯ ಬಂದು ಕೆಲವೇ ತಿಂಗಳಾಯ್ತು ನೀವು, ಹೌದಾ? ಇನ್ನು ನಿಮ್ಮ ಕೈಯಲ್ಲಿ 5 ವರ್ಷ ಕಾಲ ಇದೆ. ತಮ್ಮ ಗ್ರಾಮಾಭಿವೃದ್ಧಿಗೆ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತಾರೆ? ಗ್ರಾಮೀಣ ಪ್ರದೇಶವನ್ನು ಸುಧಾರಣೆ ಮಾಡೋದು, ಕಡು ಬಡವರಿಗೆ ಮನೆ ಕೊಡೋದು ಮತ್ತು ಪಡಿತರ ಚೀಟಿ ಸರಿಯಾಗಿ ವಿತರಣೆ ಮಾಡೋದು ಈಗ ಮೊದಲ ಆದ್ಯತೆ. ಮತ್ತು ಪ್ರತಿಯೊಂದು ಮನೆಗೂ ಟಾಯ್ಲೆಟ್ ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದು ಗುರಿ. ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಳ್ತಾರೆ ಸರ್? ನಾವು ಕಾಂಗ್ರೆಸ್ ಪಕ್ಷ. ಯಾಕೆ? ನಮ್ಮ ಮೂಲ ಅದೇ. ಎಷ್ಟು ವರ್ಷಗಳಿಂದ ಸರ್ ತಾವು ಕಾಂಗ್ರೆಸ್ ಪಕ್ಷ? ಒಂದು 20 ವರ್ಷದಿಂದಾನೆ. 20 ವರ್ಷ. ತಾವು ರಾಜಕೀಯದಿಂದ ಕುಟುಂಬದ ಬಂದವರ? ಇಲ್ಲ, ನಾನೇ ಕುಟುಂಬ ರಾಜಕೀಯ ಪ್ರಯಾಣ ಮಾಡಿದ್ದು. ಇವಾಗ ನಾವು ರಾಜಕೀಯ ತೊಡಗಿ ಎಷ್ಟು ವರ್ಷ ಆಯ್ತು ಸರ್? 20 ವರ್ಷ ಆಯ್ತು. 20 ವರ್ಷ ಆಯ್ತು. ತಾವು ರಾಜಕೀಯ ಕುಟುಂಬದಿಂದ ತಾವು ಬಂದವರಲ್ಲ, ಹೌದಾ? ತಮ್ಮ ವೈಯಕ್ತಿಕ ಗ್ರಾಮಸ್ಥರ ಗ್ರಾಮ ಪಂಚಾಯತ್ ಸದಸ್ಯರು ತಾವು, ಹೌದಾ ಉದಯ್ ಕುಮಾರ್ ಅವರೇ? ಗ್ರಾಮಕ್ಕೆ ತಮ್ಮ ವೈಯಕ್ತಿಕವಾಗಿ ಗ್ರಾಮಾಭಿವೃದ್ಧಿ ಬಗ್ಗೆ ಮಾಡಬೇಕು ತಾವು ಏನು ಅನ್ಕೊಂಡಿದ್ದ ಕೆಲಸ ಕಾರ್ಯಕ್ರಮ? ಹೌದು. ಏನಾದರೂ ಕೊಡುಗೆಗಳನ್ನು ತಾವು ಕೊಟ್ಟಿದ್ರೆ? ಕೊಡುಗೆ ಭಾಳ ಕೊಡ್ತಾ ಇರ್ತೀವಿ. ಹಾಗೆ ಯಾವ ಕೆಲಸಗಳು ಮಾಡಿದ್ರೆ ವೈಯಕ್ತಿಕ ಭಾಳ ಮಾಡಿದ್ದೀವಿ, ನೆನಪಿಲ್ಲ. ನಿಮ್ಮ ಊರಲ್ಲಿ ಸುಮಾರು ಹಲವಾರು 10 ವರ್ಷ ಅಥವಾ 20 ವರ್ಷಗಳ ಹಿಂದೆ ಸುಮಾರು ಸಮಸ್ಯೆಗಳು ಕಾಡ್ತಾ ಇದೆ ಅಂತಂದು ನಿಮ್ಮ ಪ್ರತಿಯೊಬ್ಬ ವಾರ್ಡಿನ ಜನಿತು ನಮ್ಗೆ ಹಿಂದಿನ ಮೆಂಬರ್ಶಿಪ್ ಮಾಡಿದಾಗ ಹೇಳಿದರು, ಹೌದಾ? ಆ ಸಮಸ್ಯೆ ಬಗ್ಗೆ ತಾವು ಇಷ್ಟಪಡ್ತೀವಿ. ಹಿಂದೆ ನಾವು 5 ವರ್ಷ ಹಿಂದಿನ ಪೀಳಿಗೆಗೆ ಬರ್ಬೇಕಾದ್ರೆ ಗ್ರಾಮೀಣದಲ್ಲಿ ಭಾಳ ಹಿಂದಿತ್ತು. ನಾವು ಬಂದಮೇಲೆ ಭಾಳ ಸುಧಾರಣೆ ಮಾಡಿದ್ದೀವಿ. ಒಂದು ಗಟ್ರ ಆಗಲಿ, ರಸ್ತೆ ಆಗಲಿ, ಮನೆಗಳದಾಗಲಿ, ಬೀದಿ ದೀಪ, ಕುಡಿಯೋ ನೀರು, ಪ್ರತಿಯೊಂದು. ಬಡವರ ಬಗ್ಗೆ ತಾಳಕ್ಕೆ ಇಷ್ಟಪಡ್ತೀವಿ. ಅವರಿಗೆ ಮೊದಲ ಆದ್ಯತೆ ಪಂಚಾಯತಿಂದ ಅವರಿಗೆ ಯಾವುದೇ ಸ್ಕೀಮ್ ಬರಲಿ ಅವರಿಗೆ ಕೊಡ್ಬೇಕು ಅನ್ನೋ ಅದು ಮೊದಲನೇ ಆದ್ಯತೆ ನಮ್ಮದು. ಯಾವುದೇ ಬರಲಿ, ಮನೆ ಆಗಲಿ, ಯಾವುದೇ ಬರಲಿ ಅವರಿಗೆ. ನಿಮ್ಮ ಅಧಿಕಾರ ವೃತ್ತಿಯಲ್ಲಿ ಯಾವುದೇ ಪಂಚಾಯತಿಯಿಂದ ಅನುದಾನ ಬರಲಿ, ಕಡು ಬಡವರಿಗೆ ಮೊದಲನೇ ಸ್ಥಾನ ಅಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಾ, ಹೌದಾ? ಮತ್ತೆ ನಿಮ್ಮ ಊರಲ್ಲಿ ಸುಮಾರು ಸಮಸ್ಯೆಗಳಿವೆ. ಯಾವ ರೀತಿ ಹೆಚ್ಚಾಗಿ ಸಮಸ್ಯೆ ಕಾಡ್ತಾ ಇರೋದು ಯಾವ್ದಂತ ಹೇಳ್ತೀರಾ? ಹೆಚ್ಚಾಗಿ ನಮ್ಮಲ್ಲಿ ರಸ್ತೆ, ಕುಡಿಯೋ ನೀರು ಇವೇ ಮುಖ್ಯ ಭಾಳ.
ನಮ್ಮ ಪ್ರಾಬ್ಲಮ್. ಹೌದಾ? ಅದೇ ರೀತಿ ತಮ್ಮ ಸಮಸ್ಯೆ ಕಾಡ್ತಾ ಇದೆ. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಹಾಗೂ ಇಡೀ ಕರ್ನಾಟಕ ಜನತೆಗೆ ಮತ್ತು ನಿಮ್ಮ ಮೈನಾಳ ಗ್ರಾಮದಲ್ಲಿರೋ ಪ್ರತಿಯೊಬ್ಬ ವಾರ್ಡಿನ ಜನತೆಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ಅರ್ಥ ತಮ್ಮ ಭಾಗದಲ್ಲಿ ಇನ್ನು ಹೆಚ್ಚಿನ ಕೆಲಸ ಮಾಡ್ಬೇಕಂತ ಹೇಳ್ತೀನಿ. ಅದೇ ರೀತಿ ನೀವು ಊರಿನ ಗುರು ಇರ್ದ ಅವ್ರ ಬಾಯಂಗ ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಹೆಸರು? ಶರೀಫ್ ಸಾಬ್ ಕಟ್ಟಿ. ಶರೀಫ್ ಸಾಬ್ ಕಟ್ಟಿ. ಶರೀಫ್ ಸಾಬ್ ಕಟ್ಟಿ ಅವರೇ, ತಮಗೆ ಉದಯ ಕುಮಾರ್ ತಮಗೆ ಅದು ನಮ್ದು ಇಲ್ಲಿ ಭಾಳ ದೋಸ್ತಿ ಐತಿ. ತಮ್ಗೆ ಮೊದಲಿಂದ ನಾವು ಇಲ್ಲಿ ನಡ್ಕೊತಾ ಇದ್ದೀವಿ. ಇದು ಭಾಳ ವಯಟ್ ಐತಿ. ಯಾವುದೋ ಕೆಲಸ ಮಾಡೋದಿದ್ರು ಅವ್ರಿಗೆ ಕರ್ಕೊಂಡು ನಾವೆಲ್ಲ ಮುಂದೆ ಹೋಗ್ತೀವಿ. ಇದು ಪಂಚಾಯತಿದಾಗಲಿ ಎಲ್ಲೇ ರಸ್ತೆದಾಗಲಿ ಎಲ್ಲ ಕೆಲಸ ಮಾಡಿಸ್ತಾರೆ ಅವರು. ಭಾಳ ಒಳ್ಳೆ ಕೆಲಸ ಮಾಡಾಕತ್ತಾರ. ಯಾವುದೋ ಇದ್ರು ಇಲ್ಲೇ ಕರ್ಕೊಂಡು ಹೋಗ್ತಾರೆ. ಬಡವ್ರ ಕೆಲಸ ಇದ್ರು ಭಾಳ ಒಳ್ಳೆ ಇದರಿಂದ ಮಾಡಿಕೊಡ್ತಾರೆ. ಅವ್ರ ಬಗ್ಗೆ ತಾವು ಹೇಗೆ ಇಷ್ಟಪಡ್ತೀರಾ? ನಾವು ಚಲೋ ಒಳ್ಳೆ ಮಾಡಾಕ್ತಾರೆ. ಇನ್ನೂ ಸ್ವಲ್ಪ ಅವ್ರಿಗೆ ಇಂಪ್ರೂವ್ ಆಗಲಿ ಅಂತೇಳಿ ನಾವು ಹೆಲ್ಪ್ ಮಾಡ್ತೀವಿ. ಎಲ್ಲರ ಕಡೆ ಹೇಳ್ತಾ ಇರ್ತೀವಿ ಚಲೋ ಒಳ್ಳೆ ಕೆಲಸ ಮಾಡಾಕ್ತಾರ ಅಂತೇಳಿ. ನಿಮ್ಮ ಊರಲ್ಲಿ ಹೆಚ್ಚಿನ ಸಮಸ್ಯೆ ಯಾವ ಕಾಡ್ತಾ ಇದೆ ಅಂತೀರಾ? ಅದು ಇರೋದು ಹಂಗ. ಇದು ಇದ್ರದ್ದು ರಾಜಕೀಯ ಒಳಗೆ ಇದು ಮಾಡ್ತಾ ಉಳ್ಯಾರ, ಒಬ್ಬರಿಗೊಬ್ಬರು ಮಾಡ್ತಾ ಉಳ್ಯಾರ. ಆದರೂ ಇವ್ರದ್ದು ಇಂಪ್ರೂವ್ ಆಗೈತಿ. ಈ ಕಾಂಗ್ರೆಸ್ ಇದ್ರ ಒಳಗೆ ಭಾಳ ಹೈಸ್ಟ್ ಕೆಲಸ ಆಗತ್ತಾವು. ಚಲೋ ಆಗೈತಿ. ಜಮೀನು ಹಾಂ ಹೌದು ಆಗಾಗ್ತೈತಿ. ಅದು ಉದಯ ಕುಮಾರ್ ಯಾವ ಗ್ರಾಮ ಪಂಚಾಯತ್ ಹಾಕಿ ಇದು ಮೈನಾಳಿ. ಅದೇ ರೀತಿ ನೀವು ಊರಿನ ಗುರು ಇದ್ದಾರೆ ಅವ್ರ ಬಾಯಿಗೆ ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ನಮ್ಮ ಹೆಸರು ಮಿಂಗಲ್ ವಿನೋದ್ ನಾಯ್ಕ. ಉದಯ ಕುಮಾರ್ ಅವ್ರ ಬಗ್ಗೆ ತಾವು ಹೇಗೆ ಇಷ್ಟಪಡ್ತೀರಾ? ನಾವು ಇಷ್ಟಪಡ್ತೇವೆ, ಭಯಂಕರ ಇಷ್ಟಪಡಾಗತ್ತೇವೆ. ನಿಮ್ಮ ಊರಲ್ಲಿ ಅತಿಯಾದ ಸಮಸ್ಯೆ ಯಾವ ಕಾಡ್ತಾ ಇದೆ ಸರ್? ಅತಿಯಾದ ನೀರಿನ ಬಗ್ಗೆ ಮತ್ತು ಆಕಳ ಬಗ್ಗೆ ಭೇಟಿ ಕೊಡ್ತಾರೆ. ಹೆಚ್ಚು ಕಡಿಮೆ ಭೇಟಿ ಕೊಡ್ತಾರೆ. ಅದು ಸರಿ ಅನಿಸೋದಿಲ್ಲ. ಅದೇ ರೀತಿ ನೀವು ಊರು ಹಿರಿಯರದವರು ಸರ್ ನಮಸ್ತೆ. ನನ್ನ ಹೆಸರು ಜಾನುಲ್ಲುಗುಡಿ ಅಂತೇಳಿ. ಉದಯ್ ಕುಮಾರ್ ಅವರು ಇಲ್ಲೇ ಪಂಚಾಯತ್ ಮೆಂಬರ್ ಆಗಿ ಕೆಲವು ತಾವೇನಾಗ ಸರ್? ಇಲ್ಲ ಫ್ರೆಂಡ್ಸ್ ಹೌದಾ? ಅವ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಾ? ಇಲ್ಲ ಅಡ್ಡಿಲ್ಲ. ಯುವಕರು ಅವರು ಅವರಿಗೆ ಹೆಚ್ಚಿನ ಒಂದು ಇಲ್ಲಿ ಲೋಕಲ್ 2ನೇ ಬಾರಿ ಆರಿಸಿ ಬಂದಿದ್ದಾರೆ ಅವರು. ಅಡ್ಡಿಲ್ಲ. ಒಳ್ಳೆ ಅಭ್ಯರ್ಥಿ ಅಂತ, ಒಳ್ಳೆ ಸದಸ್ಯ ಅಂತ ತಾವು. ಮೈನಾಳಿ ಗ್ರಾಮ ಪಂಚಾಯತ್ ಸಪ್ರೇಟ್ ಆಯ್ತು. ಅಲ್ಲೂ ಸಹ ಅವರು ಆರಿಸಿ ಬಂದಿದ್ದಾರೆ. ಹೆಚ್ಚಿನ ಮತದಿಂದ ಆರಿಸಿ ಬಂದಿದ್ದಾರೆ. ಯುವಕರು ಅಂತೇಳಿ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ನಮ್ಮ ವಾರ್ಡಿನಲ್ಲಿ ಪ್ರತಿ ಒಳ್ಳೆ ಅಭ್ಯರ್ಥಿ ಅಂತ ತಾವು. ಹೌದು, ಮತ್ತು ಯುವಕರು ಅಂತೇಳಿ. ಸರ್ ನಮಸ್ತೆ. ನಿಮ್ಮ ಪ್ರತಿಯೊಬ್ಬ ವಾರ್ಡಿನ ಜನತೆಯು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ನೀಡಿದ್ದಾರೆ. ಅವ್ರ ಬಗ್ಗೆ ತಾವು ಹೇಗೆ ಇಷ್ಟಪಡ್ತೀರಾ ಸರ್? ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು. ನಿಮ್ಮ ಊರಲ್ಲಿ ಸಮಸ್ಯೆಗಳ ಸುಮಾರು ಬಗ್ಗೆ ತಾವು ಬಗೆಹರಿಸ್ತೀರಿ ಸರ್? ಆದಷ್ಟು 90% ಬಗೆಹರಿಸ್ತೀನಿ. ನೋಡಿ ವೀಕ್ಷಕರೇ, ಅದೇ ರೀತಿ ಊರಿನ ಸಮಸ್ಯೆಗಳು ಸುಮಾರಿವೆ. ಅದೇ ರೀತಿನ ಉದಯ ಕುಮಾರ್ ಅವರು ನೆರವೇರಿಸ್ತಾರೆ ಅಂತ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಹಾಗೂ ಇಡೀ ಕರ್ನಾಟಕ ಜನತೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಓಟೋ ಗ್ರಾಮೀಣ ಟಿವಿ ಕ್ಯಾಮರಾಮ್ಯಾನ್ ಗುರು ಜೊತೆ ರಿಪೋರ್ಟರ್ ಹನುಮಂತ ಮೈನಳ್ಳಿ.